ಎಲ್ಲರೂ ನಮಸ್ಕಾರ. ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಪುದೀನ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಪುದೀನ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪುದೀನ ಗ್ರೇವಿ ಮಾಡೋಕ್ಕೋಸ್ಕರ ನಾವು ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ಈಗ ಪುದೀನ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಒಂದು ಅರ್ಧ ಕಟ್ ಪುದೀನ, ಒಂದು 1/4 ಕಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀವಿ. ನೋಡಿ, ಹಸಿಮೆಣ್ಸಿಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವೊಂದು 8 ಹಾಕಿದ್ದೀವಿ. ಸ್ವಲ್ಪ ಉಪ್ಪು, ನೋಡಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀವಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀವಿ. ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊತೀವಿ. ನೋಡಿ, ನೆಕ್ಸ್ಟ್ ಮಸಾಲ ಪದಾರ್ಥ ಬಂದುಬಿಟ್ಟು ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, 1 ಈರುಳ್ಳಿ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಒಂದು 3 ಲವಂಗ ತೊಗೊಂಡಿದ್ದೀನಿ, 4 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 2 ಇಂಚು ಹಸಿ ಶುಂಠಿ, ಬೆಳ್ಳುಳ್ಳಿ. ನೆಕ್ಸ್ಟ್ ನೋಡಿ, ನಾವು ಅದೇ ಮಿಕ್ಸಿ ಜಾರ್ಗೆ ಈ ಮಸಾಲನ ರುಬ್ಕೊತಾ ಇದ್ದೀವಿ. ನೋಡಿ, ಮಸಾಲ ಕೂಡ ಈ ರೀತಿ ರುಬ್ಕೊಂಡಿದ್ದೀವಿ ನಾವು. ನೋಡಿ, ನೆಕ್ಸ್ಟ್ ಚಿಕನ್ ಗ್ರೇವಿ ಮಾಡೋಕ್ಕೋಸ್ಕರ ಸ್ಟವ್ ಹಚ್ಬಿಟ್ಟು ಒಂದು ತವ ಬಿಸಿ ಇಟ್ಟಿದ್ದೀವಿ. ಇವಾಗ ಬಿಸಿಯಾಗಿದೆ, ಎಣ್ಣೆ ಸೇರಿಸ್ತಿದ್ದೀವಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀವಿ. ನಾವು ತೊಗೊಂಡಿರೋಂಥ ಚಿಕನ್ನ ಸೇರಿಸ್ತಾ ಇದ್ದೀವಿ. ನೋಡಿ, ಚಿಕನ್ನ ಸೇರಿಸಿ ಚೆನ್ನಾಗಿ ಈ ರೀತಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ನೋಡಿ, ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀವಿ, ಕಲ್ಲುಪ್ಪು. ನೋಡಿ, ಅರಿಶಿನ ಪುಡಿ ಸೇರಿಸ್ತಿದ್ದೀವಿ. ನೋಡಿ, ಅರಿಶಿನ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಚಿಕನ್ಗೂ ಮಿಕ್ಸ್ ಆಗೋ ಥರ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚಿಕನ್ ಇಷ್ಟು ಫ್ರೈ ಆದಮೇಲೆ ನಾವು ರುಬ್ಬಿರೋ ಅಂತ ಪುದೀನ ಪೇಸ್ಟ್ ಹಾಕ್ತಿದ್ದೀವಿ. ಪುದೀನ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಉಪ್ಪು. ನೋಡಿ, ಪುದೀನ ಪೇಸ್ಟ್ ಹಾಕಿದ್ಮೇಲೆ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪುದೀನ ಪೇಸ್ಟ್ ಸೇರಿಸಿದ ಮೇಲೆ ಒಂದು ಕುದ್ಮೇಲೆ ನಾವೀಗ ರುಬ್ಬಿರೋ ಅಂತ ಮಸಾಲೆ ಸೇರಿಸ್ಕೊತಿದ್ದೀವಿ. ನೋಡಿ, ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ, ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ಒಂಚೂರು ಉಪ್ಪು ಸೇರಿಸ್ಕೊತೀವಿ. ಉಪ್ಪು ನೋಡ್ಕೊಂಬಿಟ್ಟು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ. ಕಮ್ಮಿ ಅನ್ನಿಸ್ತಾ ನಾವು ಉಪ್ಪು ಸೇರಿಸ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಕುದೀತಾ ಇದೆಯಲ್ಲ, ಇವಾಗ ಧನ್ಯ ಪುಡಿ ಸೇರಿಸ್ತಾ ಇದ್ದೀವಿ 1 ಸ್ಪೂನು. ಧನ್ಯ ಪುಡಿ ಸೇರಿಸಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಕ್ಲೋಸ್ ಮಾಡಿದೆವು. 1-2 ನಿಮಿಷನಾದರೂ ಕುದಿಸ್ಕೋಬೇಕು. ಹಂಗಾದ್ರೆ ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ನೋಡಿ, 2 ನಿಮಿಷ ಆಗಿದೆ. ಗ್ರೇವಿ ಕೂಡ ಚೆನ್ನಾಗಿದೆ, ಚಿಕನ್ ಕೂಡ ಬೆಂದಕ್ಕೆ ಚೆಕ್ ಮಾಡಿದ್ವಿ ನಾವು. ಈಗ ಗ್ರೇವಿ ರೆಡಿಯಾಗಿದೆ. ನೋಡಿ, ಈಗ ನಾವು ಸ್ಟವನ್ನು ಆಫ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ಗ್ರೇವಿ. ನೋಡಿ, ರೈಸು ಮತ್ತು ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲರ ಜೊತೆನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡಿ, ಸಖತ್ತಾಗಿ ಬಂದೈತಿ ಇದು ಪುದೀನ ಗ್ರೇವಿ. ನೋಡಿ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.